ಅಷ್ಟೇ ಕಣ್ರಿ. ಮೂಗಿಡ್ಕೊಂಡು ನೀರಲ್ಲಿ 3 ಡೈ ಹೊಡೆದು ಕಾಡಲ್ಲಿ ಮೋಹಿನಿ ತರ ನಡ್ಕೊಂಡ್ ಬಂದು ಯಾವ್ದೋ ಗೋರಿ ಮುಂದೆ ಒಳ್ಳೆ ಲೇಡಿ ಸ್ವಾಮೀಜಿ ತರ ಕೂತ್ಕೊಂಡಿದ್ದೀರಲ್ಲ, ನೀವ್ ಭಕ್ತಿ ಮೆಚ್ಚಬೇಕು. ಅಕಸ್ಮಾತ್ ನಾನೇನಾದ್ರೂ ಗೋರಿ ಒಳಗೆ ಮಲ್ಕೊಂಡಿದ್ದೀರ ನಿಮ್ ಭಕ್ತಿ ಮೆಚ್ಚಿ ಎತ್ ಕೂತ್ಕೊಂಡು ಹಾಯ್ ಅನ್ಬಿಡ್ತಿದ್ದೆ. ಯಾವ್ದ್ರಿ ಆ ಗೋರಿ? ನನ್ ಗಂಡಂದು. ಗೊತ್ತಿಲ್ಲ ಕಣ. ಆಂಟಿ ಯಾರೋ ಶ್ರೀನಿವಾಸ್ ಅಂತಿದ್ರು. ಕಣಿ ನಿಂಗೆ ಗೊತ್ತಾ? ನೀವು 3 ಜನ ಇವಾಗ ದೇವಸ್ಥಾನಕ್ಕೆ ಬರ್ತೀರಿ ತಾನೆ? ಯಾವ ದೇವಸ್ಥಾನ ಆಂಟಿ? ಓ, ತಾತ ನಿಮ್ಗೇನು ಹೇಳಿಲ್ವಾ? ಇವತ್ತು ನನ್ ಮಗ ಶ್ರೀನಿವಾಸಂದು 2ನೇ ವರ್ಷದ ತಿಥಿ. ನಿಮಗ್ ಗೊತ್ತಿಲ್ಲ ಅಲ್ಲ? ಸೌಮ್ಯ ಶ್ರೀನಿವಾಸು ಇಬ್ರು ಚಿಕ್ಕಂದಿಂದಾನೇ ಒಟ್ಟಿಗೆ ಬೆಳೆದ್ರು, ಇಷ್ಟಪಟ್ರು, ಮದ್ವೆ ಮಾಡಿದ್ವಿ. ಆದ್ರೆ ಮದುವೆ ದಿನಾನೇ ನಮ್ ಶ್ರೀನಿವಾಸ ನದಿಗೆ ಕೊಚ್ಕೊಂಡು ಹೋಗ್ತಿದ್ ಮಗು ಉಳ್ಸಕ್ ಹೋಗಿ ಪ್ರಾಣ ಕಳ್ಕೊಂಡ್ಬಿಟ್ಟ. ಮದುವೆ ಆಗಿ ಇನ್ನು 2 ಗಂಟೆಗಳ ಕಾಲ ಆಗಿತ್ತಷ್ಟೆ. ಸೌಮ್ಯ ನಾವು ನಮ್ ಸೊಸೆ ಅಂತ ಅನ್ಕೊಂಡೇ ಇಲ್ಲ. ಅವಳು ನಮ್ಗೆ ಹಿರಿ ಮಗಳು ಇದ್ದ ಹಾಗೆ. ಅಮ್ಮ ಮತ್ತೆ ಶುರು ಮಾಡಿದ್ಯಾ? ದೇವಸ್ಥಾನ ಇಲ್ಲೇ ಇದ್ಯಾ? 150 ಕಿಲೋಮೀಟರ್ ಹೋಗ್ ಬರೋಷ್ರಲ್ಲಿ ದಾನ ಹೋಗುತ್ತೆ. ಹೇ, ನಮ್ ಕಾರಲ್ಲಿ ಹೋಗೋಣ, ಆರಾಮಾಗಿ ಹೋಗಿ ಬರ್ಬೋದು. ಸರಿ. ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ಇವ್ಳು ಗಲಾಟೆ ತಡಿಯಕ್ಕಾಗಲ್ಲ. ಜರ್ಕಮ್ಮ ಒಂದ್ ಸ್ವಲ್ಪ. ಏನೋ ನನ್ ಪಕ್ಕ ಕೂತಿದ್ಯಾ? ಪ್ರಸಾದದ ಪ್ಯಾಕೆಟ್ಗಳೆಲ್ಲ ನಿಮ್ಮ ಹತ್ರ ಇದೆ ಅಂತ ಗೊತ್ತಾಯ್ತು. 5 hours ಜರ್ನಿ, ನಮ್ಮ ಹೊಟ್ಟೆ ಪಾಡು ನಾವ್ ನೋಡ್ಕೋಬೇಕಲ್ವ ತಾತ? ತೆಗೀರಿ ಮತ್ತೆ ಪ್ರಸಾದ ಪ್ಯಾಕೆಟ್. ಇದೇ ದೇವಸ್ಥಾನದಲ್ಲಿ ನಾನು ಮದುವೆ ಆಗಿದ್ದು ದಿಗಂತ್. ಗುಡಿ ಪೂಜಾರ್ ಮನೆಯಲ್ಲೇ ನಮ್ ಫಸ್ಟ್ ನೈಟ್. ಏನಂటే ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ರ? ನನ್ ಕತೆ ಹೇಳ್ತೀನಿ ಕೇಳು. ಒಂದ್ಸಲ ಬೇಟೆಗೆ ಹೋದಾಗ ಇವಳ ಅಪ್ಪನಿಗೆ ಗುಂಡು ಹೊಡೆದು ಬಿಟ್ಟೆ. ಅವ್ರು ಆಸ್ಪತ್ರೆಯಲ್ಲಿ ಇದ್ದಾಗ ಪಾಪ ದಿನಾ ಬರೋಳು ಇವಳು. ಓ, ಅಲ್ಲೇನ ಲವ್ ಶುರು ಆಗಿದ್ದು? ಮತ್ತೆ ಅವ್ರ ಅಪ್ಪ ಆಸ್ಪತ್ರೆಯಿಂದ ಹೊರಗೆ ಬಂದ್ಮೇಲೆ ಮೊದ್ಲು ಮಾಡಿದ ಕೆಲಸನೇ ನಮ್ ಮದುವೆ. ಹಾಗಾದ್ರೆ ಹುಡುಗಿ ಸಿಕ್ಬೇಕು ಅಂದ್ರೆ ಫಸ್ಟ್ ಹುಡುಗಿ ತಂದೆಗೆ ಗುಂಡು ಹೊಡಿಬೇಕು. ಏನ್ ಬ್ಯೂಟಿಫುಲ್ ಆಕ್ಸಿಡೆಂಟ್ ಅಂಕಲ್ ನಿಮ್ ಮದುವೆ. ಹುಟ್ಟು ಬದುಕು ಸಾವು ಎಲ್ಲ ಒಂದು ಆಕ್ಸಿಡೆಂಟೇ ಗಣೇಶ್. ಅದರಲ್ಲೂ ಹುಡುಗಿ ಸಿಗೋದಿದೆಯಲ್ಲ, ದೊಡ್ಡ ಆಕ್ಸಿಡೆಂಟ್. ಮುಗುಲ್ಪೇಟೆ ಮುಗುಲ್ಪೇಟೆ. ಮನೆ ಬಂತ? ಹಾ,
ಲೇಟ್ ಆಗಿ ಎದ್ರಿ, ಬೇಗ ಎದ್ದಿದ್ರೆ ಕಣ್ಣು ಹೋಗ್ಬಿಟ್ಟಿರೋದು. ತುಂಬಾ ಬಾಗ್ಲು ತಟ್ಪಡಿ, ಕೈಗೆ ಒಳ್ಳೇದಲ್ಲ. ಕಮೀನ್. ಬನ್ನಿ ಬನ್ನಿ. ನಿಮ್ ಸ್ವೆಟರ್ ಬೇಕಾಗಿತ್ತು. ಸ್ವೆಟರ್ ಲ್ಯಾಂಡ್ರಿ ಕೊಡ್ತೀರೇನ್ರಿ? ಸ್ವೆಟರ್ ಹೋಗ್ದು 5 ವರ್ಷ ಆಯ್ತು. ಇದನ್ನ ಮುಟ್ಟಿದ್ರೆ ಕಂಪಲ್ಸರಿ 5 ಸಲ ಸ್ನಾನ ಮಾಡ್ಬೇಕಾಗುತ್ತೆ. ತಗೊಳ್ಳಿ. ನನ್ನನ್ನು ಹುಡುಕ್ತಾ ಇದ್ದೀರಾ? ಸ್ವೆಟರ್ ನಾನು ಇಲ್ಲ ರೀ, ಇಲ್ಲಿದ್ದೀನಿ. ಸಾರಿ. ಯಾಕೆ ಸಾರಿ ಕೇಳ್ತಿದ್ದೀರಾ? ನನಗ್ ತಿಳಿದ ಮಟ್ಟಿಗೆ ಸಾರಿ ಕೇಳಂತದ್ದು ಏನ್ ನಡೆದಿಲ್ವಲ್ಲ. ದೇವಸ್ಥಾನದಿಂದ ಬರ್ಬೇಕಾದ್ರೆ ಕಾರಲ್ಲಿ ನಿಮ್ ಭುಜದ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ. ನನ್ ಚುಂಕಿ ನಿಮ್ ಸ್ವೆಟರ್ಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಅದೆಲ್ಲೂ ಕಾಣಿಸ್ತಿಲ್ಲ. ಅದು ಮ್ಯಾಟ್ರು. ಅದು ನಾನು ರೂಮ್ ಬಂದಿದ ತಕ್ಷಣ ಸಲ್ಮಾನ್ ಖಾನ್ ಸ್ಟೈಲಲ್ಲಿ ಸ್ವೆಟರ್ ಬಿಚ್ಚಿ 2 ರೌಂಡ್ ಸುತ್ತಿ ಹೀಗ್ ಬಿಸಾಕ್ಬಿಟ್ರೆ ಜುಮ್ಕಿ ಎಲ್ಲೆಗ್ರೋಯ್ತೋ ಗೊತ್ತಿಲ್ಲ. ಈಗ ಈ ಕಾಡಂದಿ ಹುಡ್ಕೋದ್ರ ಜೊತೆಲಿ ನಿಮ್ ಜುಮ್ಕಿ ಹುಡ್ಕೋ ಜವಾಬ್ದಾರಿನೂ ನಮ್ ತಲೆ ಮೇಲೆ ಬಿತ್ತು. ದಯವಿಟ್ಟು ಅದನ್ನ ಹುಡ್ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ. ಅವೆಲ್ಲ ಮಾಡೋಣ. ಈ ಜುಮ್ಕಿ ನನ್ಗೆ ತುಂಬಾ ಮುಖ್ಯ. ಕಳೆದೋಗಿರೋದನ್ನ ತುಂಬಾ ಹುಡುಕ್ಬಾರ್ದ್ರೆ ಅದು ತಾನಾಗಿ ಸಿಕ್ಬೇಕು. ಡೋಂಟ್ ವರಿ. ಥ್ಯಾಂಕ್ ಯು. ಎಲ್ಲಿ ಹೊರಟ್ರಿ ಮಳೆಯಲ್ಲಿ? ಆ ಕೋದಂಡನ ಕೊನೆ ಮಗಳು ಮೂರ್ತಿ ಮುಂದೆ ಪಾವನಿನ ಹುಡ್ಕೊಂಡ್ ಹೋಗ್ತಾ ಇದ್ದೀನಿ. ಅವಳು ನಿಗ್ ಗೊತ್ತಾಪ? ಗೊತ್ತು. ಏನಾಯ್ತು? ನಾನ್ ಊರ್ಗೋಳ್ ಕಿತ್ಕೊಂಡು ಹೊಟ್ಟೋಗಿದ್ದಾಳೆ. ಅದಿಲ್ದೆ ನಂಗ್ ನಡಿಯೋಕೆ ಆಗಲ್ಲ. ಅವ್ರ ಮನೆಗ್ ಹೋಗಿ ಅವ್ರ ಅಪ್ಪನ್ ಹೇಳಿ 4 ಬಾರ್ಸಿ ಕೋಳ್ ಕಿತ್ಕೊಂಡ್ ಬರ್ಬೇಕು. ಸ್ವಲ್ಪ ಕರ್ಕೊಂಡೋಗು ರಾಜ. ಆಯ್ತು, ನಡೀರಿ, ಗಾಡಿ ಹತ್ತಿ. ಓಯ್, ಎಲ್ಲಿಗ್ ಹೋಗ್ತಿದ್ಯಾ? ನನಗೆಲ್ಲೋ ಗಾಡಿ ಹತ್ತಕ್ಕಾಗತ್ತೆ. ಒಳ್ಳೆ ಕಡವಂತರ ಇದ್ಯಾ ನೋಡಕ್ಕೆ? ನೀನೆ ಎತ್ತಿ ಕೂರ್ಸು. ನಾಟಕ ಸಾಕು ಪಾವನಿ. ಪರವಾಗಿಲ್ಲ, ಸ್ವಲ್ಪ ಬುದ್ಧಿ ಇದೆ. ಅಯ್ಯೋ, ಎನ್ನ ಸೀರೆ ಓಡಬಂದುಂಡು ಮಾರ ಇದೆ. ರಾಜ ಹಿಡ್ಕೊಂಡ ಬಸ್ಲಂತೆ, ಬಿಡ್ಬೇಡ. ನಿಮ್ಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅವಳಿಗೆ? ಅಲ್ಲ, ನಮ್ಮನೆ ಮುದ್ಕಿ ಸ್ನಾನಕ್ಕೆ ಹೋಗಿದ್ರೆ ಅವಳ ಬಟ್ಟೆ ತಗೊಂಡು ಆ ವೇಷ ಹಾಕೊಂಡು ಓಡೋಗಿದ್ದಾಳೆ. ಅವಳು ಆಗಿಂದ ಬಚ್ಚದ ಮನೆಯಿಂದ ಹೊರಡ್ತಾ ಇದ್ದಾಳೆ. ಇನ್ನೊಂದ್ಸಲ ವೇಷ ಹಾಕಿ ಊರೆಲ್ಲ ಭಿಕ್ಷೆ ಬೇಡಿದ್ಲು. ನಮ್ಮನೆ ಮಾನ ಮರ್ಯಾದೆ ತೆಗಿಬೇಕು ಅಂತಾನೆ ಹುಟ್ಟಿದಾಳೆ. ಏನ್ ಮಾಡ್ಬೇಕು? ನೋ ತಿರ್ಗಾ ಬೇಟೆ ಗೀಟೆ ಅಂದ್ರೆ ಹೆಂಡತಿ ಮಕ್ಕಳು ನನ್ನನ್ನು ಅಡ್ಡಡ್ಡ ಸಿಗಿದು ಬಿಡ್ತಾರೆ. ಬೇಡ. ಅಂಕಲ್, ನಿಮ್ ಇಡೀ ಖಾನ್ದಾನ್ಗೆ 1 ರೌಂಡ್ ಕಾಲಿಗೆ ಬಿದ್ದು ಕಣ್ಣೀರ್ ಪಣ್ಣೀರ್ ಹಾಕಿ ಆ ಹಂದಿ ಹೊಡೆಯಕ್ಕೆ ಹೇಗೋ ಪರ್ಮಿಷನ್ ತಗೋತೀವಿ.